ಕೇವಲ 3 hours ಅಲ್ಲೇ ತಿರುಪತಿದಲ್ಲಿ ಫ್ರೀ ದರ್ಶನ ಆಯ್ತು. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಜಿಪಿಸಿ. ಈ ವಿಡಿಯೋ ತಿರುಪತಿ ಟ್ರಿಪ್ ಕಂಟಿನ್ಯೂ ಆಗಿರ್ತದೆ. ನಾವು ಬೆಳಗ್ಗೆ ಎದ್ದು ಶಾಂಪೂ ಇಸ್ಕೊಳ್ಳೋಣ ಅಂತ ಅಂಗಡಿಗೆ ಬಂದ್ರೆ, ಆ ಅಂಗಡಿ ಓನರ್ ಚೇಂಜ್ ಇಲ್ಲ ಅಂತ ಚೇಂಜ್ ಇಸ್ಕೊಂಡ್ ಬರಕ್ ಹೋದ್ರೆ, ನೀವೇ ನೋಡಿ ಇವನೇ ಅಂಗಡಿ ಓನರ್ ಆಗೋದು. ಬರೀ ಇಂತದೆಯ ಪಕ್ಕದಲ್ಲಿ ಒಂದ್ ಚಾಯ್ ಕುಡ್ಕೊಂಡು ನಾವು ಸೀದಾ ರೆಡಿ ಆಗಕ್ ಹೋದ್ರಿ. ಇಲ್ಲಿ ಎಲ್ಲಾರು ನೀಟಾಗಿ ರೆಡಿ ಆಗಿ ಆಚೆಗೆ ಬಂದ್ರೆ ಇಲ್ಲಿ ನಾಮ ಇಕ್ತಿದ್ರು. ಇಲ್ಲಿ ನಾಮ ಇಟ್ಕೊಂಡು ನಾವು ಸೀದಾ ಹೋಗಿದ್ದೆ ಫ್ರೀ ದರ್ಶನಗೆ. ಹೋಗೋ ದಾರಿದಲ್ಲಿ ದೇವ್ರು ಕಾಣಿಸಿದ್ರು. ಈ ದೇವ್ರಿಗೂ ನಮಸ್ಕಾರ ಹಾಕೊಂಡು ಹಂಗೆ ಒಂದ್ ರೀಲ್ ಮಾಡ್ಕೊಂಡು ನಾಷ್ಟ ತಿನ್ನೋಣ ಅಂತ ಏನ್ ತಿನ್ನೋಣ ಅಂತ ಇವನ ಕೇಳಿದ್ರೆ ಇವ್ನು ನೋಡಿದ್ರೆ ನಾಷ್ಟಾಗಳ ಲಿಸ್ಟೇ ಹೇಳ್ತಾ ಇದ್ದಾನೆ. ಅವನೇಲಿರೋ ಲಿಸ್ಟ್ ಅಲ್ಲಿ ಇಡ್ಲಿ ವಡೆ ಮಾತ್ರ ತಿನ್ಕೊಂಡು ನಾವು ಸೀದಾ ದರ್ಶನಕ್ಕೆ ಹೋದ್ರಿ. ನಾವು ಫ್ರೀ ದರ್ಶನಕ್ಕೆ ಹೋಗಿಲ್ಲ, ನಿನ್ನೆ ನಾವು SSC ಟೋಕನ್ಸ್ ತಗೊಂಡ್ರಲ್ಲ ಆ ದರ್ಶನಕ್ಕೆ ಹೋದ್ರಿ. ಇಲ್ಲಿ ನೋಡಿದ್ರು ಸುಮಾರು ಜನ ಇದ್ರು. ಇಲ್ಲಿರೋ ಜನನೆಲ್ಲ ನೋಡ್ಬಿಟ್ಟು ಇಲ್ಲೊಂದ್ ಡೈಲಾಗ್ ಆಗ್ತಾ ಇದ್ದಾನೆ. ಇದೆಲ್ಲ ಆದ್ಮೇಲೆ ನಾವು ಸೀದಾ ಕ್ಯೂ ಅಲ್ಲಿ ನಡ್ಕೊಂಡು ಹೋದ್ರೆ, ಈ ಕ್ಯೂ ಅಲ್ಲಿ ಇವ್ನು ಸುಮ್ನೆ ಇಲ್ದ್ರೆ ನೋಡಿ ಆ ತಾತನ್ಗೆ ಏನ್ ಕೆಲಸ ಕೊಡ್ತಾ ಇದ್ದಾನ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಮಾಡಿದೆಲ್ಲ ಮಾಡ್ಬಿಟ್ಟು ಇನ್ ಸ್ವಲ್ಪ ಕ್ಯೂ ಅಲ್ಲಿ ಏನು ಗೊತ್ತಿಲ್ದಿರ ಮಲ್ಕೊಂಡ್ಬಿಟ್ಟು. ಇದೆಲ್ಲ ಆದ್ಮೇಲೆ ನಾವು 3 ಅವರಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಆಚೆ ಬಂದ್ರೆ, ಲಡ್ಡು ಇಸ್ಕೊಂಡು ನಾವು ಸೀದಾ ಕಾರ್ ಹತ್ ಬಿಟ್ಟು ಬೆಟ್ಟ ಇಲ್ದ್ರಿ. ಮತ್ತೆ ನಾವು ಸೀದಾ ಎಲ್ಲಪ್ಪ ಹೋಗ್ತಾ ಇದ್ರಿ ಅಂದ್ರೆ ಕಾಣಿಪಾಕಾಗೆ. ಇಲ್ಲಿ ಕಾರ್ ಪಾರ್ಕಿಂಗ್ 85 ರೂಪಾಯಿ ತಗೊಂಡ್ರು. ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಬಿಟ್ಟು ನಾವು ಸೀದಾ ದರ್ಶನಕ್ಕೆ ಹೋದ್ರಿ. ದರ್ಶನಕ್ಕೆ ಹೋಗೋಕ್ ಮುಂಚೆ ನಾವು ಕೈ ಕಾಲ್ ತಳ್ಕೊಂಡು ಒಳಗಡೆ ಫೋನ್ಸ್ ಅಲೋ ಇಲ್ಲ ಅಂತೆ, ಅದ್ರಿಗೆ ಅಲ್ಲಿ ಫೋನ್ಸ್ ಕೊಟ್ಬಿಟ್ಟು ನಾವು ಗಣಪತಿನ ದರ್ಶನ ಮಾಡ್ಕೊಂಡು ಬರೋಷ್ಟೊತ್ತಿಗೆ 8:30 ಆಯ್ತು. ಅಲ್ಲೇ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ನಾವು ಸೀದಾ ಮನೆ ಕಡೆ ಬಂದ್ವಿ. ಮನೆ ಕಡೆ ಬರೋವಾಗ ಎಲ್ಲಾರು ಸೇರಿ ಕಾರಲ್ಲಿ ಒಂದ್ ಸಾಂಗ್ ಆಡಿದ್ವಿ. ಇದು ತಿರುಪತಿ ಟ್ರಿಪ್ಪಿನ ಕತೆ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು.